ಇದು ಲೈಫ್ ಬರುತ್ತಾ ಸರ್ ಇದು? 100% ಬರುತ್ತೆ ಸರ್. ಬರುತ್ತಾ? ನಮ್ಮ ಕಂಪ್ನಿಯಿಂದ ನಾವು 10 ಇಯರ್ಸ್ ಗ್ಯಾರಂಟಿ 10 ಇಯರ್ಸ್ ಗ್ಯಾರಂಟಿ ಪ್ಲಸ್ ಕ್ರ್ಯಾಕ್ಗೆ ಲೈಫ್ ಟೈಮ್ ಕ್ರ್ಯಾಕ್ ಬರಲ್ಲ ಅಂತ ಒಂದು ಸರ್ಟಿಫಿಕೇಟ್ ಕೊಡ್ತೀವಿ. ಸರ್ಟಿಫಿಕೇಟ್ ಕೊಡ್ತೀರಾ? ಅಂದರೆ ಕ್ರ್ಯಾಕ್ ಮಾತ್ರ ಯಾವುದೇ ಕಾರಣಕ್ಕೂ ಬರೋದಿಲ್ಲ. ಕ್ರ್ಯಾಕ್ ಬರಲ್ಲ. ಅದು ಯಾವ ಥರ ಸರ್ಟಿಫಿಕೇಟ್ ಒಂದ್ಸಲಿ ತೋರಿಸ್ತೀರಾ? ನೋಡ್ತಿರ್ಬೋದು ನೋಡಿ, ಈ ಥರ ಒಂದು ಸರ್ಟಿಫಿಕೇಟ್ ಕೂಡ ಇವರು ಕೊಡ್ತಿರೋವಂಥದ್ದು ಒಳ್ಳೆ ಯೂಸ್ಫುಲ್ ಅಂತಲೇ ಹೇಳ್ಬೋದು. ಇದರಿಂದ ನಮಗೆ ಲಾಟ್ ಆಫ್ ಮಾರ್ಜಿನ್ ಅಂದರೆ ಪ್ರಾಫಿಟ್ ಮಾರ್ಜಿನ್ ಏನಿಲ್ಲ. ಸೊ ನಾವು ಕಡಿಮೆನೇ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡೆ ನಾವು ಒಂದು ಸರ್ವಿಸ್ ಕೊಡಬೇಕು ಮಾರ್ಕೆಟಲ್ಲಿ ಎಲ್ಲರಿಗೂ ಜನಕ್ಕೆ ಅಂತ ಮಾಡ್ತಾರೆ. ಸಿಮೆಂಟ್ ಪ್ಲಾಸ್ಟಿಂಗು ಆದಮೇಲೆ ಪಟ್ಟಿ ಮಾಡ್ತೀವಲ್ಲ, ಪಟ್ಟಿ ಕಾಸ್ಟ್ ಮಾತ್ರ ಉಳಿತಾಯ ಮಾಡ್ಬೋದು. ಮತ್ತು ಅದಕ್ಕಿಂತ ಬೆನಿಫಿಟ್ ಏನಂದರೆ ಇದು ಫೈರ್ ರೆಸಿಸ್ಟೆಂಟ್. ನಾವು ಡೀಲರ್ಶಿಪ್ ಕೊಡ್ತೀವಿ, ಮೆಟೀರಿಯಲ್ ಎಲ್ಲ ನಾವೇನೇ ಕೊಡ್ತೀವಿ. ಮತ್ತು ಆತ ನಮ್ಮ ಹತ್ರ ಲೇಬರ್ ಇಲ್ಲ ಅಂದರೆ ಹೆಂಗೆ ಮಾಡೋದು ಅಂತಂದರೆ ನಮ್ಮಲ್ಲಿ ಏನು ಸ್ಕಿಲ್ ಲೇಬರ್ಸ್ ಒಂದು 60 ಮೆಂಬರ್ಸ್ ಇದ್ದಾರೋ ನಾವೇ ಪ್ರೊವೈಡ್ ಮಾಡ್ಕೊಡ್ತೀವಿ ಲೇಬರ್. ಓಕೆ ಸರ್, ಸೂಪರ್ ಆಗಿದ್ರೆ ಯಾರು ಬಿಸ್ನೆಸ್ ಪರ್ಪಸ್ ಯಾರು ಬಿಸ್ನೆಸ್ ಮಾಡಬೇಕು ಅಂತಂದರೆ ನೋಡಿ ಇದೊಂದು ಒಳ್ಳೆ ಆಪ್ಷನ್ ಅಂತಲೇ ಹೇಳ್ಬೋದು. ಈಗ ಪೀಸ್ ಆ್ಯಂಡ್ ಎಮ್ಸೆಂಡ್ ಹೌದು, ಭೂಮಿ ಒಳಗಡೆ ಕಲ್ಲಿರೋದನ್ನ ನಾವು ಕ್ರಷ್ ಮಾಡಿ ಪೌಡರ್ ಮಾಡಿ ಬಿಲ್ಡಿಂಗ್ ಪರ್ಪಸ್ ಯೂಸ್ ಮಾಡ್ತಾ ಇದ್ದೀವಿ. ಸೊ ಅದೇ ಥರ ಇರಾನಲ್ಲಿ ಜಿಪ್ಸಮ್ ಅನ್ನೋದು ಒಂದು ಕಲ್ಲು. ಓಕೆ, ಅದನ್ನು ನಾವು ಕ್ರಷ್ ಮಾಡಿ ಪೌಡ್ರ್ ಮಾಡಿ ಬಿಲ್ಡಿಂಗ್ ಪರ್ಪಸ್ಗೆ ಯೂಸ್ ಮಾಡ್ತಾರೆ. ಈಗ ಮಾರ್ಕೆಟಲ್ಲಿ ಇದೇ ಥರ ವರ್ಕ್ ಮಾಡೋರು ಸುಮಾರು ಜನ ಇರ್ತಾರೆ. ಸೊ ಅವ್ರಿಗೂ ನಿಮ್ಗೆ ಕಂಪೇರ್ ಮಾಡಿದ್ರೆ ಡಿಫ್ರೆನ್ಸ್ ಏನಿದೆ? ಇದೇನಾ ಪ್ಲಾಸ್ಟಿಂಗು? ಹೌದು ಸರ್, ನೋಡಿ ಸರ್ ಇದು ಇವಾಗ ನೋಡಿ ಸಿಮೆಂಟ್ ಪ್ಲಾಸ್ಟಿಂಗು ನೀವು ನೋಡ್ತಾ ಇರ್ಬೋದು. ಹೌದು, ಸಿಮೆಂಟ್ ಪ್ಲಾಸ್ಟಿಂಗ್ ಮಾಡಿದ್ದಾರೆ. ಹೌದು ಸರ್, ಇದು ಗ್ರೌಂಡ್ ಫ್ಲೋರ್ ಮತ್ತು ಫಸ್ಟ್ ಫ್ಲೋರ್ಗೆ ಆಲ್ರೆಡಿ ಸಿಮೆಂಟ್ ಪ್ಲಾಸ್ಟಿಂಗ್ ಆಗಿತ್ತು. ಓಕೆ, ಸೊ ಆಮೇಲೆ ಇವರು ಎಂಕ್ವೈರಿ ಮಾಡಿದ್ದಾರೆ ಜಿಪ್ಸಮ್ ಪ್ಲಾಸ್ಟಿಂಗ್ ಬಗ್ಗೆ. ಕಸ್ಟಮರ್ಗೆ ಇಷ್ಟ ಆಗಿದೆ ಕ್ಲೈಂಟ್ಗೆ. ಸೊ ನೋಡಿ ಇದು ಸಿಮೆಂಟ್ ಪ್ಲಾಸ್ಟಿಂಗ್ ಆಗಿದೆ ಆಲ್ರೆಡಿ. ಹೌದು, ಇಲ್ಲಿ ರೂಮ್ ನೋಡಿ ಆಲ್ರೆಡಿ ಸಿಮೆಂಟ್ ಪ್ಲಾಸ್ಟಿಂಗ್ ಆಗಿದೆ. ಅದ್ರ ಮೇಲೆ ಜಿಪ್ಸಮ್ ಪ್ಲಾಸ್ಟಿಂಗ್ ಮಾಡಿದ್ದೀರಾ? ಸರ್ ನೋಡಿ ಸಿಮೆಂಟ್ ಪ್ಲಾಸ್ಟಿಂಗ್ ಆಗಿದೆ. ಇದ್ರ ಮೇಲೆ ಜಿಪ್ಸಮ್ ಅವ್ರು ಕೇಳಿದ್ರು ಸರ್ ಇದು ಮೇಲ್ಗಡೆ 2 ಫ್ಲೋರ್ ಪ್ಲಾಸ್ಟಿಂಗ್ ಆಗಿಲ್ವಾ ಅದಕ್ಕೆ? ಆಗಿಲ್ಲ. ಸೊ ಅವೆರಡು ಫ್ಲೋರ್ಗೆ ನಮಗೆ ಬಂದಿದ್ದು ಆರ್ಡ್ರು. ಸೊ ಈಗ ಅವ್ರು ಕೇಳಿದ್ರು ಸರ್ ಇದಕ್ಕೂ ಮಾಡ್ಬೋದಾ ನೀವು ಅಂತ ಕೇಳಿದ್ರು. ಸೊ ನಾವು ಅದೇ ಹೇಳಿದ್ವಲ್ಲ, ನಮ್ದು ಟೈಲ್ಸ್ ಅಂದ್ರೆ ಸ್ಮೂತ್ ಸರ್ಫೇಸ್ ಮೇಲೆ ಬಿಟ್ಟು ಎಲ್ಲದಕ್ಕೂ ಅಪ್ಲೈ ಮಾಡ್ತೀವಿ ಜಿಪ್ಸಮ್ ಪ್ಲಾಸ್ಟಿಂಗ್. ಓಕೆ ಓಕೆ. ಸೊ ಹಾಗಾಗಿ ಮಾಡ್ಬೋದು ಅಂತ ಹೇಳಿ ಇದನ್ನು ಸ್ಟಾರ್ಟ್ ಮಾಡಿದ್ದೀವಿ ಸರ್. ಈಗ ನೋಡಿ ನೀವು ಫಿನಿಶಿಂಗ್ ನೋಡ್ಬೋದು ಹೆಂಗ್ ಬಂದಿದೆ ಅಂತ. ಹಾಂ ಸರ್, ಸಾಫ್ಟ್ ಆಗಿದೆ. ಹೌದು, ಗ್ಲಾಸ್ ಫಿನಿಶಿಂಗ್ ಬರುತ್ತೆ. ಓಕೆ, ಈಗ ಬಿಲ್ಡಿಂಗ್ಗಳೆಲ್ಲ ಅಲ್ಲದೆ ಇನ್ನೆಲ್ಲೆಲ್ಲಿ ಯೂಸ್ ಮಾಡ್ಬೋದು ಸರ್ ಇದನ್ನು? ಅಂದರೆ ನಾವು ಮಾಡ್ತಾ ಇರೋದು ಸರ್ ಇಂಟರ್ನಲ್ ಪ್ಲಾಸ್ಟಿಂಗ್ ಮಾತ್ರ. ಇಂಟರ್ನಲ್ ಅಷ್ಟೇ, ಔಟ್ ಸೈಡ್ ಪ್ಲಾಸ್ಟಿಂಗ್ ಮಾಡ್ತಾ ಇಲ್ಲ. ಓಕೆ, ಬರೀ ಒಳಗಡೆ ಮಾತ್ರ. ಕಮರ್ಷಿಯಲ್ ಯೂಸ್ ಮಾಡ್ಬೋದು? ಕಮರ್ಷಿಯಲ್ ಪರ್ಪಸ್ ಮಾಡ್ಬೋದು. ಎಷ್ಟೊಂದು ಜನಕ್ಕೆ ಇದು ಐಡಿಯಾ ಇರೋದಿಲ್ಲ, ಗೊತ್ತಿರೋದಿಲ್ಲ ಇದ್ರ ಬಗ್ಗೆ. ಸರ್ ಇದು ಬಂದು ಆ್ಯಕ್ಚುಲಿ ಬೆಂಗಳೂರಿಗೆ ಬಂದು 20 ಇಯರ್ಸ್ ಆಗಿದೆ. ಓಕೆ, ಸೊ ಇವಾಗ ರೀಚ್ ಆಗ್ತಾ ಇದೆ. ಯಾವುದೇ ಸೋಷಿಯಲ್ ಮೀಡಿಯಾ ಇದೆಲ್ಲ ನೋಡ್ತಾ ಇದ್ದಾರೆ. ಹೌದು, ಸೊ ಅವಾಗಿಂದ ಎಲ್ಲರಿಗೂ ರೀಚ್ ಆಗ್ತಾ ಇದೆ. ನೀವು ಎಷ್ಟು ವರ್ಷದಿಂದ ಮಾಡ್ಕೊಂಬರ್ತೀರಾ ಸರ್ ಇದನ್ನು? ಸರ್ 5 ಇಯರ್ಸ್, ನಮ್ಮದು 2021 ಸರ್ ಸ್ಟಾರ್ಟ್ ಆಗಿರೋದು. 21 ಸ್ಟಾರ್ಟ್ ಆಗಿದ್ದಾ? ಓಕೆ, ಅಲ್ಲಿಂದ ಇಲ್ಲಿವರೆಗೂ ಎಷ್ಟು ಪ್ರಾಜೆಕ್ಟ್ ಮಾಡಿದ್ದೀರಾ ಸರ್? ಮೋರ್ ದೆನ್ 600 ಮಾಡಿದ್ದೀವಿ ನಾವು ಬೆಂಗಳೂರಲ್ಲಿ. ಓಕೆ, ಆಲ್ ಓವರ್ ಕರ್ನಾಟಕ? ಆಲ್ ಓವರ್ ಕರ್ನಾಟಕ ಎಲ್ಲ ಕಡೆ ಮೈಸೂರು ಮಾಡಿದ್ದೀವಿ. ಮತ್ತು ಇದು ಮುಳುಬಾಗಿಲು, ಕೋಲಾರ, ಹಾಸನ್ನು, ತುಮಕೂರು ಈ ಕಡೆ ಎಲ್ಲ ಮಾಡಿ. ಬೆಂಗಳೂರು ಬಿಟ್ಟು ಬೇರೆ ಕಡೆ ರಿಕ್ವೈರ್ಮೆಂಟ್ ಇತ್ತು ಅಂದರೆ ಮಾಡ್ಕೊಡ್ತೀರಾ? ಖಂಡಿತ ಮಾಡ್ಕೊಡ್ತೀವಿ ಸರ್. ಸರ್ ಏನು ಪ್ರಾಡಕ್ಟ್ ಇದು? ಹೌದು ಸರ್, ಇದು ಜಿಪ್ಸಮ್ ಪ್ಲಾಸ್ಟರ್ ಅಂತ. ಇದು ಬಂದು ಒನ್ ಆಫ್ ದಿ ನ್ಯಾಚುರಲ್ ರಿಸೋರ್ಸಸ್ ಸರ್. ಇದು ಇರಾನಲ್ಲಿ. ಓಕೆ, ಇದು ಇಂಪೋರ್ಟೆಡ್ ಫ್ರಮ್ ಇರಾನಿಂದ. ಇಲ್ಲೆಲ್ಲೂ ಇದು ಇಂಡಿಯಾ ಸಿಗಲ್ಲ, ಇರಾನಿಂದನೇ ಬರಬೇಕು ಇದು ಮೆಟೀರಿಯಲ್. ಓಕೆ, ಸೊ ಈಗ ನಮ್ಮ ಇಂಡಿಯಾದಲ್ಲಿ ಈಗ ಯಾವ ಥರ ನಾವು ಎಮ್ಸೆಂಡ್ ಹೆಂಗೆ ಸಿಗುತ್ತೆ ಅಂತಂದರೆ, ಈಗ ಪೀಸ್ ಆ್ಯಂಡ್ ಎಮ್ಸೆಂಡು ಹೌದು, ಭೂಮಿ ಒಳಗಡೆ ಕಲ್ಲಿರೋದನ್ನ ನಾವು ಕ್ರಷ್ ಮಾಡಿ ಪೌಡರ್ ಮಾಡಿ ಬಿಲ್ಡಿಂಗ್ ಪರ್ಪಸ್ ಯೂಸ್ ಮಾಡ್ತಾ ಇದ್ದೀವಿ. ಸೊ ಅದೇ ಥರ ಇರಾನಲ್ಲಿ ಜಿಪ್ಸಮ್ ಅನ್ನೋದು ಒಂದು ಕಲ್ಲು. ಓಕೆ, ಅದನ್ನ ನಾವು ಕ್ರಷ್ ಮಾಡಿ ಪೌಡರ್ ಮಾಡಿ ಈ ಬಿಲ್ಡಿಂಗ್ ಪರ್ಪಸ್ಗೆ ಯೂಸ್ ಮಾಡ್ತಾ ಇರೋದು. ಇದರಿಂದ ಏನಂದ್ರೆ ಪ್ಲಾಸ್ಟಿಂಗ್ ಅವಶ್ಯಕತೆ ಏನಿಲ್ಲ ಸರ್. ಇದು ಪ್ಲಾಸ್ಟಿಂಗ್ ಅವಶ್ಯಕತೆ ಅಂದ್ರೆ ಸಿಮೆಂಟ್ ಪ್ಲಾಸ್ಟಿಂಗ್ ಅವಶ್ಯಕತೆ ಏನಿಲ್ಲ. ಇದು ಒನ್ ಆಫ್ ದಿ ಪ್ಲಾಸ್ಟಿಂಗ್ ಸರ್. ಇದು ಓಕೆ, ಇದು ಪ್ಲಾಸ್ಟಿಂಗ್ ಏನೇ, ಇದು ಬೇರೆ ತರ ಏನಿಲ್ಲ. ಇವಾಗ ಸಿಮೆಂಟ್ ಪ್ಲಾಸ್ಟಿಂಗ್ ಹೆಂಗ್ ಮಾಡ್ತೀವಿ ಅದೇ ತರನೇ ಮಾಡೋದು. ಬಟ್ ಏನಂದ್ರೆ ಅದಕ್ಕೆ ಎಮ್ ಸ್ಯಾಂಡ್, ಪಿ ಸ್ಯಾಂಡ್, ಇದು ಸಿಮೆಂಟು, ವಾಟರ್ ಮಿಕ್ಸ್ ಮಾಡ್ತೀವಿ. ಸೊ ಇದು ಜಿಪ್ಸಮ್ ಪೌಡರ್ ಪ್ಲಸ್ ವಾಟರ್ ಅಷ್ಟೇ, ಜಸ್ಟ್ ಯೂಸ್ ಮಾಡಲ್ಲ. ಯಾವುದು ಕೆಮಿಕಲ್ ಏನೂ ಇರೋದಿಲ್ಲ, ಏನಿಲ್ಲ ಸರ್. ಜಸ್ಟ್ ವಾಟರ್ಗೆ ಹಾಕಿ ಮಿಕ್ಸ್ ಮಾಡಿ ಅಪ್ಲೈ ಮಾಡೋದು, ಡೈರೆಕ್ಟಾಗಿ ಅಪ್ಲೈ ಮಾಡೋದು ಅಷ್ಟೇ. ಪ್ಲಾಸ್ಟಿಂಗ್ ಮತ್ತೆ ಪಟ್ಟಿ ಮಾಡೋದಕ್ಕೂ ಅದಕ್ಕೂ ಏನು ವ್ಯತ್ಯಾಸ ಸರ್? ಇವಾಗ ನೋಡಿ, ಪ್ಲಾಸ್ಟಿಂಗ್ ಮಾಡಿಸ್ಬೇಕು ಅಂತಂದರೆ ಸಿಮೆಂಟ್ ಪ್ಲಾಸ್ಟಿಂಗು ನೀವು ಪ್ಲಾಸ್ಟಿಂಗ್ ಎಲ್ಲ ಆದ್ಮೇಲೆ ಸ್ಮೂತ್ ಸರ್ಫೇಸ್ ಬೇಕು ಅಂದರೆ ವಾಲ್ ಪುಟ್ಟಿ ಮಾಡಬೇಕು. ಅಂದರೆ ಪೇಂಟ್ಗಿಂತ ಮುಂಚೆ ಪುಟ್ಟಿ ಮಾಡಿ ವಾಲ್ ಪಟ್ಟಿ ಮಾಡಿ ಮತ್ತೆ ಆಮೇಲೆ ಪೇಂಟ್ ಮಾಡಬೇಕು. ಸೊ ನಮ್ಮದು ಮೆಟೀರಿಯಲ್ ಹೆಂಗೆ ಅಂತಂದರೆ ನಿಮಗೆ ಪಟ್ಟಿ ಅವಶ್ಯಕತೆ ಇರಲ್ಲ. ಕಂಪ್ಲೀಟ್ ಆಗಿ ನೋಡಿ ಸರ್ಫೇಸ್ ಸ್ಮೂತ್ ಆಗಿ ಲೆವೆಲ್ ಬರುತ್ತೆ. ಸೊ ಇದಕ್ಕೇನು ಪಟ್ಟಿ ಬೇಡ, ಡೈರೆಕ್ಟ್ ಪೇಂಟ್ ಮಾಡ್ಬೋದು ಸರ್. ಇದಕ್ಕೆ ಡೈರೆಕ್ಟ್ ಪೇಂಟ್ ಮಾಡ್ಬೋದಾ? ನಿಮಗೆ ಪಟ್ಟಿ ಕಾಸ್ಟ್ ಸೇವ್ ಆಗುತ್ತೆ. ಓಕೆ, ಇದು ಮೇಜರ್ ಡಿಫ್ರೆನ್ಸ್. ಇದು ಸಿಮೆಂಟ್ ಪ್ಲಾಸ್ಟಿಂಗು ಆದ್ಮೇಲೆ ಪಟ್ಟಿ ಮಾಡ್ತೀವಲ್ಲ, ಪಟ್ಟಿ ಕಾಸ್ಟ್ ಮಾತ್ರ ಉಳಿತಾಯ ಮಾಡ್ಬೋದು. ಮತ್ತೆ ಅದಕ್ಕಿಂತ ಬೆನಿಫಿಟ್ ಏನಂದ್ರೆ ಇದು ಫೈರ್ ರೆಸಿಸ್ಟೆಂಟ್. ಹೌದು, ಅದಕ್ಕೆ ಸಿಮೆಂಟ್ ಪ್ಲಾಸ್ಟಿಂಗ್ ಇಂತ ಫೈರ್ ರೆಸಿಸ್ಟೆಂಟ್ ಇದೆ. ಓಕೆ,
ಒಂದು ಮೊಳೆ ಹೊಡೆದ್ರೆ ನೀವು ಕ್ರ್ಯಾಕ್ಸ್ ಬರುತ್ತೆ ಸಿಮೆಂಟ್ ಪ್ಲಾಸ್ಟಿಂಗ್ ಅಲ್ಲಿ. ಹೌದು, ಸುತ್ತ ಬಿರುಕು ಬೀಳುತ್ತೆ. ಹೌದು, ಬಟ್ ಇದರಲ್ಲಿ ಏನಾಗಲ್ಲ. ಇದು ಡೈರೆಕ್ಟ್ ಮೊಳೆ ಹೊಡೆದ್ರೆ ಆ ಜಾಗ ಮಾತ್ರ ಒಳಗಡೆ ಹೋಗುತ್ತೆ. ಅಕ್ಕಪಕ್ಕ ಒಂದು ಪಾಯಿಂಟ್ ಇದರಲ್ಲೂ ಕ್ರ್ಯಾಕ್ ಬರಲ್ಲ. ಹೌದು, ಮತ್ತೆ ನೀವು ಸುತ್ತಕೆ ಹೊಡೆದ್ರು ಅಷ್ಟೇ, ಆ ಸುತ್ತಕೆ ಏನಿರ್ತದೆ ಅದು ಮಾತ್ರ ಒಳಗಡೆ ಹೋಗುತ್ತೆ. ಅದ್ ಬಿಟ್ಟು ನಿಮ್ಗೆ ಸುತ್ತಮುತ್ತ ಡ್ಯಾಮೇಜ್ ಆಗೋದಾಗ್ಲಿ ಓಪನ್ ಆಗೋದಾಗ್ಲಿ ಆ ಥರ ಏನೂ ಆಗೋದಿಲ್ಲ. ಓಕೆ, ಇದು ಏನೇ ಪ್ರಾಬ್ಲಮ್ ಆದ್ರೂ ಸರ್, ಇದು ನೀವು ಮನೇಲಿ ಇವಾಗ ಕಸ್ಟಮರೇ ಇವಾಗ ಏನೋ ಒಂದು ಪ್ರಾಬ್ಲಮ್ ಆಯ್ತು ಅಂದ್ರೆ, ಏನೋ ಒಂದು ತಗೊಂಡೋಗ್ಬೇಕಾದ್ರೆ ಒಂದು ಹಿಟ್ ಮಾಡಿ ಹೊಡಿತಾರೆ. ಸೊ ಅದನ್ನ ಮತ್ತೆ ಏನ್ ಮಾಡೋದು ಆ ಥರ ಯೋಚನೆ ಮಾಡಂಗಿಲ್ಲ. ಇದು ಎಲ್ಲಾ ಕಡೆನೂ ಅವೈಲೇಬಲ್ ಇದೆ ಸರ್ ಜಿಪ್ಸಮ್ ಪ್ಲಾಸ್ಟರ್. ಸೊ ತಗೊಬಂದು ಅವರೇನೆ, ಇವಾಗ ಲೈಕ್ ಪೇಂಟ್ ಹೋದ್ರೆ ನಾವೇ ಪೇಂಟ್ ಮಾಡಲ್ವ ಸರ್, ಆ ಥರ ವಾಟರ್ಗೆ ಮಿಕ್ಸ್ ಮಾಡಿ ನಾವು ಗೈಡ್ ಮಾಡಿ ಅವರೇ ಮಾಡ್ಕೊಂಡ್ರು ಆಗೋಯ್ತು. ಅದು ಅದೇ ಥರನೇ ಬರುತ್ತೆ. ಇವಾಗ ನೋಡಿ ಸಿಮೆಂಟ್ ಪ್ಲಾಸ್ಟಿಂಗ್ ಅಲ್ಲಿ ಹೆಂಗೆ ಅಂದ್ರೆ, ಹೊರಗಡೆಗೆ ಸಾರ್ವೆ ಎಲ್ಲ ಹಾಕಕ್ಕೆ ಇದು ಮಾಡಿರ್ತೀರ, ಹೋಲ್ ಮಾಡಿರ್ತೀವಿ. ಅದನ್ನ ಪ್ಯಾಕ್ ಮಾಡ್ಬೇಕಂದ್ರೆ ಅದು ಕಾಣಿಸುತ್ತೆ ನಿಮ್ಗೆ. ಪ್ಯಾಕ್ ಮಾಡಿದ್ಮೇಲೆ ಕಾಣಿಸುತ್ತೆ ಅಂದ್ರೆ ಹೊಸದಾಗಿ ಅದು ರೀವರ್ಕ್ ಆಗಿರೋದು ಕಾಣಿಸುತ್ತೆ. ಬಟ್ ಇದ್ರಲ್ಲಿ ಹೆಂಗೆ ಅಂತಂದ್ರೆ, ನೀವು ಯಾವುದೇ ಡ್ಯಾಮೇಜ್ ಮಾಡಿ ರೀವರ್ಕ್ ಮಾಡಿದ್ರು ಗೊತ್ತಾಗಲ್ಲ, ಕಾಣಲ್ಲ. ಹೌದು, ಫಿನಿಶಿಂಗ್ ಹಂಗೆ ಇರುತ್ತೆ. ನೋಡಿ ಸರ್, ಇದು ನಾವು ಪ್ರೊಸೀಜರ್ ಕೇಳಿದ್ರೆ ಹೆಂಗ್ ಮಾಡೋದಂತ. ಅದು ಕೆಳಗಡೆ ಫ್ಲೋರ್ ಎಲ್ಲ ಸಿಮೆಂಟ್ ಪ್ಲಾಸ್ಟಿಂಗ್ ಆಗಿದೆ ಆಲ್ರೆಡಿ. ಹೌದು, ಅದ್ರ ಮೇಲೆ ನಾವು ಜಿಪ್ಸಮ್ ಪ್ಲಾಸ್ಟಿಂಗ್ ಮಾಡ್ತಾ ಇದೀವಿ. ಸೊ ಇಲ್ಲಿ ಥರ್ಡ್ ಫ್ಲೋರ್ ಮತ್ತೆ ಸೆಕೆಂಡ್ ಫ್ಲೋರ್ ಮತ್ತೆ ಥರ್ಡ್ ಫ್ಲೋರ್ ಆಗಿಲ್ಲ, ನೀವು ನೋಡ್ಬೋದು. ಅದೇ ಪ್ಲಾಸ್ಟಿಂಗ್ ಆಗಿಲ್ಲ. ಓಕೆ, ಸೊ ನೋಡಿ ಇವಾಗ ಅದ್ರ ಮೇಲೆ ಹಂಗೆ ಮಾಡ್ಬೋದಾ? ಕಾಲಿಗೆ ಓಡಿ ಇರುತ್ತೆ. ಇದಕ್ಕೆ ನಾವು ಇದು ಬುಲ್ ಮಾರ್ಕ್ ಅಂತ ಸರ್. ಅಂದ್ರೆ ಇದು ನೋಡಿ ಮೆಜರ್ಮೆಂಟ್ ಇವರು ಏನು ಇದು ಮಾಡ್ತಾ ಇದ್ದಾರೆ, ಏನಂದ್ರೆ ಈ ಲೆವೆಲ್ಗೆ ಕೆಳಗಡೆ ಇದೆಯಾ ಅಂತ ನಾವು ಚೆಕ್ ಮಾಡ್ಕೋತೀವಿ ಫಸ್ಟ್. ಒಂದೇ ಸರ್ಫೇಸ್, ಒಂದೇ ಲೆವೆಲ್ ಬರ್ಬೇಕಂತ. ಒಂದೇ ಸರ್ಫೇಸ್ ಬರ್ಬೇಕು ನಮಗೆ ಲೆವೆಲ್. ಸೊ ಹಂಗಾಗಿ ಇದು ನಮ್ದು ಪ್ರೊಸೀಜರ್ ಸರ್. ಫಸ್ಟ್ ಸುಮ್ಮನೆ ಡೈರೆಕ್ಟ್ ಅಪ್ಲೈ ಮಾಡಲ್ಲ. ಫಸ್ಟ್ ವಾಲ್ ಅದು ಹೆಂಗಾದ್ರೂ ಇರಲಿ, ನಮ್ಗೆ ಅದು ಲೆವೆಲ್ ಆಗಬೇಕು. ಇವಾಗ ಬಿಲ್ಡಿಂಗ್ ಹೆಂಗಾದ್ರೂ ಇರಲಿ ಸರ್, ಅದು ನಾವು ಪ್ಲಾಸ್ಟಿಂಗ್ ಮಾಡಿದ್ಮೇಲೆ ಅದು ಲೆವೆಲ್ ಕ್ಲೀನ್ ಆಗಿ ಬರಬೇಕು. ಸೊ ಅದಕ್ಕೆ ನಾವು ಫಸ್ಟ್ ಇದು ಪ್ರೊಸೀಜರ್ ಇದೆ. ಸೊ ನೋಡ್ಬೋದು ನೀವು, ವಾಟರ್ಗೆ ಡೈರೆಕ್ಟ್ ಜಿಪ್ಸಮ್ ಪೌಡರ್ ಮಿಕ್ಸ್ ಮಾಡ್ತಾರೆ. ಪೌಡರ್ ಮಿಕ್ಸ್ ಆಗ್ತದಾ? ಅಷ್ಟೇ, ಇನ್ನೇನು ಕೆಮಿಕಲ್ ಮಿಕ್ಸ್ ಆಗಲ್ಲ? ಏನು ಕೆಮಿಕಲ್ ಏನಿಲ್ಲ. ಇದು ಲೈಫ್ ಬರುತ್ತಾ ಸರ್? ಇದು 100% ಬರುತ್ತೆ ಸರ್. ಬರುತ್ತಾ? ನಮ್ಮ ಕಂಪ್ನಿಯಿಂದ ನಾವು 10 years ವ್ಯಾರಂಟಿ ಕೊಡ್ತೀವಿ. 10 years ಗ್ಯಾರಂಟಿ ಪ್ಲಸ್ ಕ್ರ್ಯಾಕ್ಗೆ ಲೈಫ್ ಟೈಮ್ ಕ್ರ್ಯಾಕ್ ಬರಲ್ಲ ಅಂತ ಒಂದು ಸರ್ಟಿಫಿಕೇಟ್ ಕೊಡ್ತೀವಿ. ಸರ್ಟಿಫಿಕೇಟ್ ಕೊಡ್ತೀರಾ? ಅಂದರೆ ಕ್ರ್ಯಾಕ್ ಮಾತ್ರ ಯಾವುದೇ ಕಾರಣಕ್ಕೂ ಕ್ರ್ಯಾಕ್ಸ್ ಬರಲ್ಲ. ಓಕೆ. ಇದೆಲ್ಲ ಇವಾಗ ಅಪ್ಲೈ ಮಾಡಿದ್ಮೇಲೆ ಇದು ಡ್ರೈ ಆಗೋದಕ್ಕೆ ಎಷ್ಟೊತ್ತು ಟೈಮ್ ಬೇಕಾಗುತ್ತೆ ಇದಕ್ಕೆ? ಸರ್ ಇದು ಕ್ವಿಕ್ ಸೆಟ್ಟಿಂಗು. ಇದು ಬಂದು 30 minutesಗೆಲ್ಲ ಸೆಟ್ ಆಗುತ್ತೆ. ಓಕೆನಾ? ಅಂದರೆ ಇದು ಕಂಪ್ಲೀಟಾಗಿ ಕ್ಯೂರ್ ಆಗಬೇಕಂದ್ರೆ 2 days ಬೇಕು. 2 days ಬೇಕು. 48 hours ಕಂಪ್ಲೀಟಾಗಿ ಕ್ಯೂರ್ ಆಗುತ್ತೆ. ಓಕೆ. ಆಮೇಲೆ ನೀವು 48 hours ಆದಮೇಲೆ 3ನೇ ದಿನಕ್ಕೆ ನೀವು ಯಾವ ಥರ ಎಕ್ಸ್ಪೆರಿಮೆಂಟ್ ಬೇಕು ಮಾಡ್ಬೋದು. ಹೌದಾ? ಅಂದರೆ ಮೊಳೆ ಹೊಡೆಯೋದು, ಫುಲ್ ಡ್ರೈ ಆಗಿಬಿಟ್ಟಿರುತ್ತೆ. ಮೊಳೆ ಹೊಡೆಯೋದಾಗಲಿ, ಸುತ್ತಿಗೆ ಹೊಡೆಯೋದಾಗಲಿ, ಮತ್ತು ನೀರು ಹಾಕಿ ಟ್ರೈ ಮಾಡ್ಬೋದು. ಏನಾಗಲ್ವಾ ನೀರು ಬಿದ್ರು? ಸರ್ ಹೆಂಗೆ ಅಂತಂದರೆ, ಇವಾಗ ಲೈಕ್ ಬಾತ್ರೂಮಲ್ಲಿ ಯಾವಾಗಲೂ ಡೈಲಿ ನೀರು ಹಾಕ್ತಾನೆ. ಹೌದು. ಸೊ ಅದಕ್ಕೋಸ್ಕರ ನಾವು ಬಾತ್ರೂಮ್ ಸಜೆಸ್ಟ್ ಮಾಡಲ್ಲ, ಬಾತ್ರೂಮ್ ಮತ್ತು ಕಿಚನ್ ಏರಿಯಾ. ಓಕೆ. ಅದು ಬಿಟ್ಟು ಇನ್ನೆಲ್ಲ ಕಡೆ ಮಾಡಿಸ್ತೀವಿ. ಅವಾಗ ಮಿಸ್ ಆಗಿ ಎಲ್ಲಾದರೂ ಒಂದು ಕಡೆ ಮನೆ ಏನೋ ಇದಾಗಬೇಕು ಅಂದರೆ ಕೊಳೆ ಆಗಿರುತ್ತೆ, ವಾಟರ್ ಹಾಕಿ ಇದು ಮಾಡೋದು, ಅದೇನು ತೊಂದರೆ ಇಲ್ಲ ಸರ್. ಕ್ಲೀನ್ ಮಾಡ್ಕೋಬೋದು ಆ ಥರ. ಈಗ ಹಾಲು ಮತ್ತು ರೂಮಲ್ಲೆಲ್ಲ ನೀರೇ ಹಾಕ್ಬಾರ್ದು ಆ ಥರ ಏನಿಲ್ಲ, ಜಾಸ್ತಿ ನೀರಲ್ಲಿ ಇರಲ್ಲ ಅಷ್ಟೇ ಇದು. ಓಕೆ. ಅದಕ್ಕೇನೆ ಔಟ್ಸೈಡಲ್ಲಿ ಕೋಟಿಂಗ್ ಮಾಡಲ್ಲ ನಾವು. ಓಕೆ. ಅಂದರೆ ಮಾಡ್ತಾರೆ, ಔಟ್ಸೈಡ್ ಪ್ಲಾಸ್ಟಿಂಗು ಕೂಡ ಇದೆ, ಬಟ್ ನಮ್ಮ ಕಂಪನಿಯಿಂದ ನಾವು ಇನ್ಸೈಡ್ ಪ್ಲಾಸ್ಟಿಂಗ್ ಮಾತ್ರ ಮಾಡ್ತಾ ಇರೋದು. ಓಕೆ. ಅಂದರೆ ಹಾಲು ಮತ್ತು ರೂಮಲ್ಲೆಲ್ಲ ಮಾಡ್ಕೋಬೋದು. ಇಂಟರ್ನಲ್ ಪ್ಲಾಸ್ಟಿಂಗ್ ಅಂತ ಏನೇನು ಬರುತ್ತೆ ಅದೆಲ್ಲ ಮಾಡ್ತೀವಿ. ಓಕೆ. ನೋಡಿ ಸರ್, ಇವಾಗ ಅದು ಬುಲ್ ಮಾರ್ಕ್ ಮಾಡಿ ಮತ್ತೆ ಇವಾಗ ಲೆವೆಲ್ಗೆ ಅವನು ಇದು ಮಾಡ್ಕೊತಾ ಇದ್ದಾನೆ. ಏನಕ್ಕೆ ಅಂದರೆ ನಾವು ಸೆಂಟರಲ್ಲೆಲ್ಲ ಮೆಟೀರಿಯಲ್ ಹಾಕ್ಬೇಕಲ್ವಾ. ಓಕೆ. ಸೊ ಹಾಗಾಗಿ ಇದು ಬಾಟಮಲ್ಲಿ ಇವಾಗ ನಮ್ದೇನು ಇದು ಬುಲ್ ಮಾರ್ಕ್ ಲೆವೆಲ್ ಇದೆ. ಹೌದು. ನೋಡಿ, ಫಸ್ಟ್ ಬುಲ್ ಮಾರ್ಕ್ ಲೆವೆಲ್ ಇದೆಯಲ್ಲ, ಹೌದು, ಈ ಲೆವೆಲ್ಗೆ ಇವನು ಮೆಟೀರಿಯಲ್ ಹಾಕ್ತಾನೆ ಫುಲ್ಲು. ಯಾಕೆಂದರೆ ಇದು ನಮ್ಮದು ಫಸ್ಟ್ ಇನಿಷಿಯಲ್ ಪ್ರೊಸೀಜರ್ ಏನಂದರೆ ಬುಲ್ ಮಾರ್ಕು. ಸೊ ಈ ವಾಲ್ಗೆ ಏನು ಅಂದರೆ ಥಿಕ್ನೆಸ್ ಕೊಡಬೇಕು, ಅಂದರೆ ಸರ್ಫೇಸ್ ಏನು ಬರಬೇಕು ಅನ್ನೋದು ಇದು ಇಂಪಾರ್ಟೆಂಟು. ಸೊ ಹಾಗಾಗಿ ಆ ಲೆವೆಲ್ಗೆ ಇವನು ಮಾರ್ಕ್ ಮಾಡ್ಕೊಂಡು ಮೆಟೀರಿಯಲ್ ಹಾಕ್ತಾ ಇದ್ದಾನೆ. ಸೊ ನೋಡಿ, ಇವಾಗ ಹಂಗೆ ಗೊತ್ತಾಗುತ್ತೆ ನಿಮಗೆ, ಸೆಟ್ ಆಗೋಗ್ಬಿಡುತ್ತೆ ಸರ್. ಅದು ಈ ಕನ್ಸಿಸ್ಟೆನ್ಸಿಲಿ ಇದ್ದಾಗಲೇ ನಾವು ಪೇಸ್ಟ್ ಮಾಡಬೇಕು, ಅಂದರೆ ಅಪ್ಲೈ ಮಾಡಬೇಕು ಇದು. ಓಕೆ. ಜಾಸ್ತಿ ಟೈಮ್ ತೊಗೊಂಡ್ರೆ ಡ್ರೈ ಆಗ್ಬಿಡುತ್ತಲ್ಲ. ಹೌದು ಸರ್. ನೋಡಿ, ಇವಾಗ ಈ ಥರ ಕೆಲಸ ಮಾಡ್ತಾ ಇದ್ದಾರೆ. ಏನು ಅಂತ ಕೇಳಿದ್ರೆ ನೀವು ನೋಡಿದ್ರಿ. ಹೌದು. ಬನ್ನಿ, ಇವಾಗ ಇದೇ ಥರ ಇವಾಗ ಒಂದು 5x5ಗೆ ಮಾಡಿರೋದು ಇದು ಇನ್ನೊಂದು ಇದಿದೆ. ಓಕೆ. ಕೊಡ್ತೀನಿ ನೋಡಿ ಸರ್, ಈ ಥರ ಆಗುತ್ತೆ. ಇದು ಮಾಡಿರೋದಲ್ವಾ ಇದು? ಹೌದು. ಅಂದರೆ ನಿಮಗೆ ತೋರಿಸ್ಬೇಕಲ್ಲ ಫಿನಿಶಿಂಗ್ ಹೆಂಗೆ ಬರುತ್ತೆ ಅಂತ. ಓಕೆ. ಇದು ಎಷ್ಟು ಥಿಕ್ನೆಸ್ಸಲ್ಲಿ ತೊಗೊಂಡ್ರದ್ದು ನೀವು ಇದರಲ್ಲಿ? ಸರ್ ಬರುತ್ತೆ, ಇದು 10 to 12 mm ಥಿಕ್ನೆಸ್ ಕೊಡ್ತೀವಿ ನಾವು. 10 to 12 mm ಥಿಕ್ನೆಸ್ ಕೊಡ್ತೀವಿ. ಅದೇ ಇವಾಗ ವಾಲ್ ಕಂಡೀಷನ್ ಏನಿದೆ ಅದ್ರ ಮೇಲೆ ಡಿಪೆಂಡ್ ಮಾಡ್ತೀವಿ.
ಓಕೆ ಅದು ಇದು ಕ್ಯೂರ್ ಆಗಕ್ಕಂತೂ ಒಂದು 2 days 2 ಡೇಸಲ್ಲಿ ಬೇಕೇ ಬೇಕು. ಹೌದು, ಹ್ಞೂ ಕಂಪ್ಲೀಟಾಗಿ ಕ್ಯೂರ್ ಆಗುತ್ತೆ, ಸೆಟ್ ಸಾಫ್ಟ್ ಆಗಿದೆ, ಒಂಥರ ಗ್ಲಾಸಿ ಫಿನಿಶಿಂಗ್ ಕಾಣುತ್ತೆ ಒಂದು ಸ್ವಲ್ಪ ಸೈಡಲ್ಲಿ ನಿಂತ್ಕೊಂಡ್ರೆ. ಆಗುತ್ತೆ. ಹೌದು, ನೀವು ಸೈಡಿಂದ ನೋಡಿದ್ರೆ ನಿಮಗೆ ಮಿರರ್ ಟೈಪಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ವಿಡಿಯೋದಲ್ಲಿ ನೋಡೋಕೆ ಅಷ್ಟು ಕಾಣೋದಿಲ್ಲ. ಹೌದು, ಸೊ ಡೈರೆಕ್ಟಾಗಿ ಏನಾದರೂ ಮಾಡಿರೋ ಪ್ರಾಜೆಕ್ಟ್ನ ನೋಡ್ತೀನಿ ಅಂತಂದರೆ ಬೇಕಾದ್ರೆ ಬಂದು ನೋಡ್ಬೋದಲ್ವ ಸರ್? ಹೌದು ಸರ್, ಹೌದು, ಖಂಡಿತ. ಸೊ ವೀಕ್ಷಕರು ಯಾರಾದರೂ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತಂದರೆ ಆಫೀಸ್ಗೆ ಬರಬೇಕಾ, ಇಲ್ಲ ಅಂತಂದರೆ ನೀವೆಲ್ಲಾದರೂ ಹೊರಗಡೆ ಸಿಗ್ತೀನಿ ಅಂದರೆ ಸಿಗ್ತೀರಾ? ನೀವು ಎಲ್ಲಿ ಹೇಳ್ತೀರಾ ಅಲ್ಲಿಗೆ ನಾವು ವಿಸಿಟ್ ಮಾಡ್ತೀವಿ ಸರ್. ಸಿಗ್ತೀರಾ? ಏನಂದ್ರೆ ಒಂದು ಫೋನ್ ಮಾಡಿ ಸೈಟ್ ಲೊಕೇಶನ್ ಕೊಟ್ಟರೆ ಡೈರೆಕ್ಟ್ ಅಲ್ಲಿಗೆ ಬಂದು ನಾವು ಮೀಟ್ ಮಾಡ್ತೀವಿ ಸರ್. ನೀವೇ ಹೋಗಿ ಪ್ರಾಜೆಕ್ಟ್ ಒಂದ್ಸಲ ಯಾವ ಥರ ಏನಿರುತ್ತೆ ಕೊಟೇಶನ್ ಎಲ್ಲ ಪ್ರತಿಯೊಂದು ನೀವೇ ಅಲ್ಲೇ ಕೊಡ್ತೀರಲ್ವ? ವಿಸಿಟ್ ಮಾಡಿ ಅವ್ರದ್ದು ಬಿಲ್ಡಿಂಗ್ದು ಏನು ಕಂಡೀಷನ್ ಎಲ್ಲ ನೋಡಿ ಚೆಕ್ ಮಾಡಿ ಅವ್ರಿಗೆ ಮೆಟೀರಿಯಲ್ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡಿ ಏನು ನಮ್ದು ಏನು ಪೇಮೆಂಟ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇದೆ ಅದೆಲ್ಲ ಹೇಳಿ ಎಲ್ಲ ಎಕ್ಸ್ಪ್ಲೈನ್ ಮಾಡಿ. ನಿಮ್ಮದು ಪೇಮೆಂಟ್ ಮೆಥಡ್ ಯಾವ ಥರ ಇರುತ್ತೆ ಸರ್? ಸರ್ ಪೇಮೆಂಟ್ ಮೆಥಡ್ ಯಾವ ಥರ ಅಂದರೆ ನಮ್ಮದು ಇವಾಗ ಈ ಪ್ರಾಜೆಕ್ಟ್ ಓಕೆ ಆಯಿತು ಅಂದರೆ ಒಂದು 10,000 ಸ್ಕ್ವೇರ್ ಫೀಟ್ ಫಾರ್ ಎಕ್ಸಾಂಪಲ್ 10,000 ಸ್ಕ್ವೇರ್ ಫೀಟು ಓಕೆ ಆಯಿತು ಪ್ರಾಜೆಕ್ಟ್. ಓಕೆ, 40 rupees ಪರ್ ಸ್ಕ್ವೇರ್ ಫೀಟ್ ಅಂದ್ರೂ 4 lakh rupees ಆಯಿತು. ಹೌದು, ಓಕೆನಾ. ನಾವು ಪೂರ್ತಿ ಮೆಟೀರಿಯಲ್ ಏನಿದೆ ನಮ್ಮದು ಅಂದರೆ ಆ ಬಿಲ್ಡಿಂಗ್ಗೆ ಕಂಪ್ಲೀಟಾಗಿ ಏನು ಮೆಟೀರಿಯಲ್ ಇದೆ ಮತ್ತು ನಮ್ಮದು ಲೇಬರ್ಸು ಎಲ್ಲನೂ ಒನ್ ಟೈಮ್ ಶಿಫ್ಟ್ ಮಾಡ್ತೀವಿ. ಓಕೆ, 50% ಫಸ್ಟ್ ಪೇಮೆಂಟ್ ಅಂದರೆ ಮೆಟೀರಿಯಲ್ ಹೋಗಿ ಹೋಗಿದ್ದಿನ ನಮಗೆ 50% ಪೇಮೆಂಟ್ ಮಾಡಿಕೊಡ್ಬೇಕು. ಓಕೆ, ಓಕೆನಾ. ಅಗ್ರಿಮೆಂಟ್ ಏನಾದರೂ ಇರುತ್ತಾ? ಮಾಡ್ಕೊಡ್ತೀವಿ ಸರ್, ವರ್ಕ್ ಅಗ್ರಿಮೆಂಟ್ ಎಲ್ಲ ಮಾಡ್ಕೊಡ್ತೀವಿ. ಓಕೆ, ಓಕೆನಾ. ಮತ್ತೆ ನಮ್ಮದು ಇವಾಗ ಸ್ಟೇಜ್ ಬೈ ಸ್ಟೇಜ್ ಒನ್ಸು 50% ಪೇಮೆಂಟ್ ರಿಲೀಸ್ ಆದರೆ ನೆಕ್ಸ್ಟ್ ಒಂದು ಫ್ಲೋರ್ ಮುಗಿದ್ಮೇಲೆ ಮತ್ತೆ ಇನ್ನೊಂದು 20%, ಇನ್ನೊಂದು ಫ್ಲೋರ್ ಮುಗಿದ್ಮೇಲೆ ಒಂದು 20%, ಸ್ಟೆಪ್ ಬೈ ಸ್ಟೆಪ್. ಹೌದು, ಆ ಥರ ಇರುತ್ತೆ. ಓಕೆ, ಇದು ಪರ್ ಸ್ಕ್ವೇರ್ ಫೀಟ್ ಎಲ್ಲ ಏನು ಇರ್ಬೋದು ಸರ್ ನಿಮ್ಮ ಹತ್ರ? ಸರ್ ಇದು ಬಿಲೋ 10,000 ಸ್ಕ್ವೇರ್ ಫೀಟ್ ಇತ್ತು ಅಂದರೆ 45 rupees ಚಾರ್ಜಸ್ ಮಾಡ್ತಾ ಇದ್ದೀವಿ. 45? ಹೌದು. ಮೋರ್ ದೆನ್ 10,000 ಸ್ಕ್ವೇರ್ ಫೀಟ್ ಇತ್ತು ಅಂತಂದರೆ 40 rupees ಮಾಡ್ಕೊಡ್ತಾ ಇದ್ದೀವಿ. ಮೋರ್ ದೆನ್ 10,000 ಮೇಲೆ ಇದ್ದರೆ? ಹೌದು. ಅಷ್ಟೇ ಫಿಕ್ಸ್ ಇರುತ್ತಾ ಸರ್ ಅದು? ಫಿಕ್ಸ್ ಅಂತ ಇಲ್ಲ ಸರ್, ನಾವು ಅಂದರೆ ನಾವು ಚೆಕ್ ಮಾಡ್ಬೇಕು ನಾವು, ಯಾಕೆಂದರೆ ಅದು ವಾಲ್ ಒಂದೊಂದು ಕಡೆ ನಿಮಗೆ ಜಾಸ್ತಿ ಮೆಟೀರಿಯಲ್ ಹಿಡಿಯುತ್ತೆ, ಒಂದೊಂದು ಕಡೆ ಕಡಿಮೆ ಇರುತ್ತೆ. ವರ್ಕ್ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ಅದೇ ವಿಸಿಟ್ ಮಾಡಿ ಸೈಟ್ ವಿಸಿಟ್ ಮಾಡಿನೇ ನಾವು ಹೇಳೋಕ್ಕಾಗೋದು. ಇವಾಗ ಈ ಬಿಲ್ಡಿಂಗ್ನ ಎಷ್ಟು ದಿನ ತೊಗೊಂಡಿದ್ರೆ ಸರ್? ಇದು ಬಂದು 9,000 ಸ್ಕ್ವೇರ್ ಫೀಟ್ ಬರುತ್ತೆ ಇದು. ನಾನು ಟೈಮ್ ಬೀಯಿಂಗ್ ತಗೊಂಡಿರೋದು ಇದಕ್ಕೆ 2 weeks ಸರ್. ಇದಕ್ಕೆ 2 weeks ತೊಗೊಂಡಿದ್ದೀರಾ? ಹೌದು. ಮತ್ತು ಇನ್ನೊಂದು ಕೇಳಬೇಕು, ಈಗ ಮಾರ್ಕೆಟಲ್ಲಿ ಇದೇ ಥರ ವರ್ಕ್ ಮಾಡೋರು ಸುಮಾರು ಜನ ಇರ್ತಾರೆ. ಸೊ ಅವ್ರಿಗೂ ನಿಮ್ಗೆ ಕಂಪೇರ್ ಮಾಡಿದ್ರೆ ಡಿಫ್ರೆನ್ಸ್ ಏನಿದೆ ಸರ್? ಹೌದು, ಇವಾಗ ಮಾರ್ಕೆಟಲ್ಲಿ ಜಿಪ್ಸಮ್ ಪ್ಲಾಸ್ಟಿಂಗು ತುಂಬ ಬಂದಿದೆ, ಇವಾಗ ಜಾಸ್ತಿ ರನ್ ಆಗ್ತಾ ಇದೆ. ಸೊ ನಮ್ಮದು ಬಂದು ಏನಂತಂದರೆ ಇದು ಕ್ವಾಲಿಟಿ ಬಂದು HDMR ಪ್ಲಸ್ ಸರ್. ಇದು ನಮ್ಮದು HDMR ಪ್ಲಸ್ ಬರುತ್ತಾ? HDMR ಪ್ಲಸ್. ಇವಾಗ HDMR ಅಂತಂದರೆ ಹೈ ಡೆನ್ಸಿಟಿ ಮಾಯಿಶ್ಚರ್ ರೆಸಿಸ್ಟೆಂಟ್ ಅಂತ. ಅಂದರೆ ಮಾಯಿಶ್ಚರ್ ರೆಸಿಸ್ಟೆಂಟ್ ಅಂದರೆ ಒಂದು ತೇವಾಂಶ ಇದ್ರೂ ಅದು ರೆಸಿಸ್ಟ್ ಮಾಡುತ್ತೆ ಅಂತ. ಸೊ ನಮ್ಮದು ಏನಂತಂದರೆ HDMR ಪ್ಲಸ್, ಅದಕ್ಕಿಂತ ಸ್ವಲ್ಪ ಒಂದು ಗ್ರೇಡ್ ಜಾಸ್ತಿ ಇದೆ. ಓಕೆ. ಸೊ ಈ ಒಂದು ಕಂಪ್ಯಾರಿಸನ್ಗೆ ನಾವು ಒಳ್ಳೆ ಸರ್ವಿಸ್ ಕೊಡಬೇಕು ಕಸ್ಟಮರ್ಸ್ಗೆ, ಅವರು ಇನ್ನೊಂದು ಕಡೆ ರೆಫರೆನ್ಸ್ ಕೊಡಬೇಕು ನಮಗೆ ಅನ್ನೋ ಒಂದು ಉದ್ದೇಶಕ್ಕೆ ಮಾಡ್ತಾ ಇರೋದು. ಇದರಿಂದ ನಮಗೆ ಲಾಟ್ ಆಫ್ ಮಾರ್ಜಿನ್ ಅಂದರೆ ಪ್ರಾಫಿಟ್ ಮಾರ್ಜಿನ್ ಏನಿಲ್ಲ. ಸೊ ನಾವು ಕಡಿಮೆನೇ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡೆ ನಾವು ಒಂದು ಸರ್ವಿಸ್ ಕೊಡಬೇಕು ಮಾರ್ಕೆಟಲ್ಲಿ ಎಲ್ಲರಿಗೂ ಜನಕ್ಕೆ ಅಂತ ಮಾಡ್ತಾ ಇರೋದು ಸರ್. ಅದೇ ಇಲ್ಲಿವರೆಗೂ ಒಂದು 600 ಪ್ರಾಜೆಕ್ಟ್ನ ಕಂಪ್ಲೀಟ್ ಮಾಡಿದ್ದೀವಿ ಸರ್. 600 ಮೋರ್ ದೆನ್ 600 ಆಗಿದೆ. ಎಲ್ಲ ರೆಫರೆನ್ಸಿಂದಾನೇ ಬಂದಿರುವಂಥದ್ದು? ಹೌದು ಸರ್. ಕೆಲವು ಎಲ್ಲ ಇವಾಗ ನೀವು ಮಾಡಿಸ್ತೀರಾ ನಿಮ್ಮ ಮನೇನ, ನಿಮ್ಗೆ ಇಷ್ಟ ಆಗುತ್ತೆ, ನಿಮ್ಮ ಫ್ಯಾಮಿಲಿಯಲ್ಲಿ ಅಥವಾ ನಿಮ್ಮ ರಿಲೇಟಿವ್ಸ್ ಫ್ರೆಂಡ್ಸ್ ಮಾಡಿಸ್ತಾರೆ, ಅವ್ರಿಗೂ ಇಷ್ಟ, ಅವ್ರಿಗೆ ಕೇಳಿದ್ರೆ ಅದೇ ನನಗೆ ಇಷ್ಟ ಆದರೆ ನಾನು ಇನ್ನೊಬ್ರಿಗೆ ಹೇಳ್ತೀನಿ, ಹೌದು ಈ ಥರ ನಾವು ಮಾಡಿಸಿದ್ದೀವಿ ಮಾಡಿಸಿ ಅಂತ. ಸೊ ಆ ಥರ ಬಂದಿದೆ ಸರ್. ನಿಮ್ದು ಆಫೀಸ್ ಎಲ್ಲಿ ಬರುತ್ತೆ ಅಂತಂದ್ರೆ? ಸರ್ ನಮ್ದು ಆಫೀಸ್ ಬಂದು ಕನಕಪುರ ರೋಡು, ತಾತಗುಣಿ ವಿಲೇಜು. ಓಕೆ. ಬಿಹೈಂಡ್ ಜ್ಯೋತಿ ಇಂಜಿನಿಯರಿಂಗ್ ಕಾಲೇಜ್ ಹತ್ರ ಬರುತ್ತೆ ಸರ್. ಓಕೆ, ಕನಕಪುರ ರೋಡು. ಓಕೆ, ಆಫೀಸ್ದು ಲೊಕೇಶನ್ ಕೂಡ ನಾನು ಕೊಟ್ಟಿರ್ತೀನಿ. ಏನೋ ಡೌಟ್ ಇತ್ತು ಅಂತಂದರೆ, ಇನ್ನೇನೋ ಡೀಟೇಲ್ಸ್ನ ತಿಳ್ಕೊಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಒಂದು ನಂಬರ್ ಬರ್ತಾ ಇದೆ, ಆ ನಂಬರ್ನ ನೀವು ಕಾಂಟ್ಯಾಕ್ಟ್ ಮಾಡಿ. ಸರ್ ಇಲ್ಲೇ ನಮ್ಮ ಸರ್ ಇದ್ದಾರೆ ಓನರು, ಸೊ ಅವ್ರನ್ನ ಮೀಟ್ ಮಾಡಿಸ್ತೀನಿ ಬನ್ನಿ ಬೇಕಂದರೆ. ಹಾಂ ಸರ್, ಕರೀ ಸರ್. ನಮಸ್ತೆ. ವಿನಯ್ ಅಂತ. ಹಾಂ ಸರ್. ನಮ್ಮದು ಬಂದು ಜಿಪ್ಸಮ್ ಸರ್ವಿಸಸ್ ಆ್ಯಂಡ್ ಜಿಪ್ಸಮಲ್ಲಿ ಡಿಸ್ಟ್ರಿಬ್ಯೂಷನ್ ಶಿಪ್ಸ್ ಇದೆ. ಓಕೆ. ನಮ್ಮದು ಮೆಟೀರಿಯಲ್ ಬಂದು ಎಕ್ಸ್ಪೋರ್ಟ್ ಮಾಡ್ಕೊಂಡು ನಾವು ಇರಾನಿಂದ ಎಕ್ಸ್ಪೋರ್ಟ್ ಮಾಡ್ಕೊತಾ ಇದ್ದೀವಿ. ನಾವು ಆಲ್ಮೋಸ್ಟ್ 5-6 ಇಯರ್ಸಿಂದ ಸರ್ವಿಸಸ್ ಕೊಡ್ತಾ ಇದ್ದೀವಿ. ಜಿಪ್ಸಮ್ ಸರ್ವಿಸಸ್ಸು ಮತ್ತು ಡೀಲರ್ಶಿಪ್ಪು ಕೊಡ್ತಾ ಇದ್ದೀವಿ. ಡೀಲರ್ಶಿಪ್ಪು ಇದೆಯಾ? ಡೀಲರ್ಶಿಪ್ಪು ನಮ್ಮಲ್ಲಿದೆ. ಓಕೆ. ಪ್ರಾಡಕ್ಟ್ ಎಲ್ಲ ನಿಮ್ಮ ಕಡೆಯಿಂದ ನೀವೇ ಸರ್ವಿಸಸ್ ಕೊಡ್ತೀರಾ? ನಮ್ಮ ಕಡೆಯಿಂದನೇ ಪ್ರಾಡಕ್ಟ್ಸ್ನ ಇನ್ ಕೇಸ್ ಇವಾಗ ನೀವು ಮೆಟೀರಿಯಲ್ನ ನಾವು ಇದನ್ನು ಈ ಬಿಸ್ನೆಸ್ಸಲ್ಲಿ ಮಾಡಬೇಕು, ನಾವು ಸರ್ವಿಸಸ್ ಕೊಡಬೇಕು ಜನಕ್ಕೆ, ನಮ್ಮ ಕಡೆಯಿಂದನೂ ಇದು ಮಾಡ್ತೀವಿ, ಬಿಸ್ನೆಸ್ನ ಇದನ್ನು ಕಂಟಿನ್ಯೂ ಮಾಡ್ತೀವಿ ಅಂದರೆ ನಾವು ಡೀಲರ್ಶಿಪ್ಪು ಕೊಡ್ತೀವಿ. ಮೆಟೀರಿಯಲ್ ಎಲ್ಲ ನಾವೇನೇ ಕೊಡ್ತೀವಿ. ಮತ್ತು ಆತ ನಮ್ಮ ಹತ್ರ ಲೇಬರ್ ಇಲ್ಲ ಅಂದರೆ ಹೆಂಗೆ ಮಾಡೋದು ಅಂತ ಅಂದರೆ, ನಮ್ಮಲ್ಲಿ ಏನು ಸ್ಕಿಲ್ಡ್ ಲೇಬರ್ಸ್ ಒಂದು 60 ಮೆಂಬರ್ಸ್ ಇದ್ದಾರೋ ಅವ್ರನ್ನ ಆ ಟೀಮ್ಗೆ, ಆ ಕಂಪ್ನಿಗೆ ಲೇಬರ್ಸ್ ಕೂಡ ನೀವೇ ಕೊಡ್ತೀರಾ? ನಾವೇ ಪ್ರೊವೈಡ್ ಮಾಡ್ಕೊಡ್ತೀವಿ ಲೇಬರ್ಸ್. ಓಕೆ ಸರ್, ಸೂಪರ್ ಆಗಿದ್ರೆ ಯಾರು ಬಿಸ್ನೆಸ್ ಪರ್ಪಸ್ ಯಾರು ಬಿಸ್ನೆಸ್ ಮಾಡಬೇಕು ಅಂತಂದರೆ ನೋಡಿ, ಇದೊಂದು ಒಳ್ಳೆ ಆಪ್ಷನ್ ಅಂತಲೇ ಹೇಳ್ಬೋದು. ಮತ್ತು ಮೆಟೀರಿಯಲ್ಲು ಅಷ್ಟೇ ಫ್ರೀ ಕಾಸ್ಟ್ ಆಫ್ ಟ್ರಾನ್ಸ್ಪೋರ್ಟೇಷನಲ್ಲಿ ಕೊಡ್ತೀವಿ. ಓಕೆ. ಏನು ಬ್ಯಾಗ್ ಇದೆಯೋ ನಮಗೆ ಬರೋ ಇದಕ್ಕೆ ಮೆಟೀರಿಯಲ್ಲು ಆಲ್ ಓವರ್ ಕರ್ನಾಟಕ ಎಲ್ಲೇ ಯಾರೇ ಏನಾದರೂ ಕೇಳಿದ್ರು ಮೆಟೀರಿಯಲ್ಲು ವಿತೌಟ್ ಕಾಸ್ಟ್ ಆಫ್ ಟ್ರಾನ್ಸ್ಪೋರ್ಟೇಷನಲ್ಲಿ ನಾವು ಮೆಟೀರಿಯಲ್ ಕೊಡ್ತೀವಿ. ಓಕೆ. ಇದು ವಾರಂಟಿ ಅಂತ ಬಂದರೆ ಯಾವ ಥರ ವಾರಂಟಿ ಕೊಡ್ತೀರಾ ಸರ್ ನೀವು? ನಮ್ಮ ಕಂಪ್ನಿ ಕಡೆಯಿಂದ
ಏನು ಕೆಲಸ ಮಾಡಿದಾರೋ ಅದಕ್ಕೆ ಬಿಲ್ಡಿಂಗ್ ಲೈಫ್ ಟೈಮ್ ಏನಿರುತ್ತೋ ಅಲ್ಲಿವರೆಗೂ ಏರ್ ಕ್ರ್ಯಾಕ್ ಸರ್ಟಿಫಿಕೇಟ್ ಕೊಡ್ತೀವಿ. ಸರ್ಟಿಫಿಕೇಟ್ ಕೊಡ್ತೀರಾ? Air crack certificate ಅದು ಯಾವ ಥರ ಸರ್ಟಿಫಿಕೇಟ್ ಒಂದ್ಸಲಿ ತೋರಿಸ್ತೀರಾ? ನೋಡ್ತಿರ್ಬೋದು ನೋಡಿ, ಈ ಥರ ಒಂದು ಸರ್ಟಿಫಿಕೇಟ್ ಕೂಡ ಇವರು ಕೊಡ್ತಿರೋವಂಥದ್ದು. ಒಳ್ಳೆ ಯೂಸ್ಫುಲ್ ಅಂತಲೇ ಹೇಳ್ಬೋದು. ಈಗ ಮಾರ್ಕೆಟಲ್ಲಿ ಬೇರೆಯವರು ಮಾಡ್ತಾರಲ್ಲ ಸರ್, ಅವರು ಸರ್ಟಿಫಿಕೇಟ್ ಕೊಡ್ತಾರಾ? ಸರ್ ಕೆಲವೊಬ್ಬರು ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ. ನಾವು ಏನಿದೆಯೋ ನಮಗೆ ಮೆಟೀರಿಯಲ್ ಟೆಸ್ಟಿಂಗಿಂದ ಹಿಡಿದು ಪ್ರತಿಯೊಂದು ನಾವು ಕ್ರ್ಯಾಕ್ ಸರ್ಟಿಫಿಕೇಟ್ ಸಹ ಕೊಡಬೇಕು ಅಂತಲೇ ಜನಕ್ಕೆ ಇದು ಕೊಟ್ಟು ನಾಳೆ ದಿನ ಏನಾದರೂ ಕಂಪ್ಲೇಂಟ್ಸ್ ಬಂದ್ರೂ ಅವ್ರಿಗೆ ಪ್ರಾಬ್ಲಮ್ ಅಲ್ಲೇ ಸ್ಪಾಟಲ್ಲೇ ಸಾಲ್ವ್ ಮಾಡಬೇಕು ಅಂತ ನಾವು ನಮ್ಮ ಕಂಪ್ನಿ ಕಡೆಯಿಂದ ಕೊಡಬೇಕು ಅಂತ ಈ ಇದೊಂದನ್ನ ನಾವು ಇಂಟೆನ್ಷನಲ್ಲಿ ಮಾಡ್ಕೊಂಡಿರೋದು. ನಾವು ಆಫ್ಟರ್ ವರ್ಕ್ ಏನೇ ಆದ್ರೂ ಕಸ್ಟಮರ್ಗೆ ಬಂದು ರೆಕ್ಟಿಫೈ ಮಾಡ್ತೀವಿ. ಅಂದರೆ ಮೊದಲು ಕಸ್ಟಮರು ಟ್ರಸ್ಟ್ ಮಾಡ್ಕೊಂಡು ಬರಬೇಕು ನಿಮ್ಮ ಕಂಪ್ನಿನ ಅಲ್ವಾ? ಯಾಕಂದರೆ ನೀವು ಒಂದು ವರ್ಕ್ ಮಾಡಿದ್ದೀರಾ ಅಂತಂದರೆ ಅವ್ರು ಬೇರೆಯವ್ರಿಗೆ ಹೇಳೋ ಥರನೇ ಇಟ್ಕೊಂಡಿರ್ಬೇಕಲ್ವಾ? ಓಕೆ ಸರ್, ನೋಡಿ ಈ ಥರ ಒಂದು ಇರುತ್ತೆ ವೀಕ್ಷಕರೇ. ಸೊ ಟ್ರಸ್ಟ್ ಮಾಡ್ಬೋದು. ಏನೋ ಡೌಟ್ ಇತ್ತು ಅಂತಂದರೆ ಸ್ಕ್ರೀನ್ ಮೇಲೆ ನಂಬರ್ ಬರ್ತಿರೋ ನಂಬರ್ನ ನೀವು ಕಾಂಟ್ಯಾಕ್ಟ್ ಮಾಡಿ. ಲೊಕೇಶನ್ ಕೂಡ ಕೊಟ್ಟಿದ್ದೀನಿ, ಸರ್ ಇರ್ತಾರೆ. ಸರ್ ಹತ್ರ ನೀವು ಭೇಟಿ ಕೂಡ ಮಾಡ್ಬೋದು. ಸರ್ ಏನೋ ಮಾಡಿರೋ ಪ್ರಾಜೆಕ್ಟ್ನ ತೋರಿಸ್ಬೇಕು ಅಂತಂದರೆ ಅಲ್ಲಿ ಬಂದು ತೋರಿಸ್ತೀರಾ? ಹೌದು ಸರ್, ಖಂಡಿತ. ನೀವು ಈಗ ನಿಮ್ದು ಯಾವುದೋ ಒಂದು ಏರಿಯಾ ಇರುತ್ತೆ, ಸೊ ನಿಯರ್ ಬೈ ಯಾವುದಾದ್ರು ಒಂದು ಪ್ರಾಜೆಕ್ಟ್ ಆಗಿದ್ರೆ ನಿಮಗೆ ಅದು ಡೈರೆಕ್ಟ್ ಲೊಕೇಶನ್ನು ಮತ್ತು ಕಸ್ಟಮರ್ ನಂಬರ್ ಕೊಡ್ತೀವಿ. ನೀವು ಅವ್ರ ಹತ್ರ ಡೈರೆಕ್ಟ್ ಅವ್ರನ್ನ ಕೇಳಿ ಆಮೇಲೆ ಬೇಕಾದ್ರೆ ನಮ್ಮ ಹತ್ರ ಬರ್ಬೋದು. ಓಕೆ ಸರ್, ಓಕೆ ಫುಲ್ ಮಾಹಿತಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.